ಎಮೋಷನ್ ಅನ್ನೋದಕ್ಕಿಂತ ಏನಂದ್ರೆ ಆ ಫೀಲ್ ಬಂದು ಅಪ್ಪಾಜಿ ಉದ್ದಬಿಟ್ಟು ಕೆಲಸ ಮಾತ್ರ ಬರೋದಲ್ಲ. ಇಡೀ ವರ್ಷ ಅವ್ರು ನೆನ್ಸ್ಕೊಳ್ಳೋದಿರೋ ಒಂದು ದಿನನೇ ಇಲ್ಲ. ಅದು ನೆನ್ಸ್ಕೊಳ್ತಾರೆ ಅಪ್ಪಾಜಿ ಆಗಲಿ ಅಮ್ಮ ಅಪ್ಪು ಆಗಲಿ. ಅದಕ್ಕೇನು ಪರ್ಟಿಕ್ಯುಲರ್ ಡೇ ಬರಬೇಕು ಇಲ್ಲ ಅದಕ್ಕೇನು ಒಂದಿಲ್ಲ. ಬಟ್ ಎಲ್ಲ ದಿನ ನೆನ್ಸ್ಕೊತಾ ಇರ್ತೀವಿ. ನೆನ್ಸ್ಕೊತಾ ಇರ್ತೀವಿ. ಬಟ್ ಇದಿದೆ ಫೀಲ್ ಇದೆ. ಬಟ್ ಆದ್ರೂ ಬಟ್ ಅವ್ರನ್ನ ಇಲ್ಲ ಅಂತ ನಾವು ಅನ್ಕೊಳ್ಳೋದು ಅವಾಗ ಜೊತೆ ಇರ್ತಾರೆ. ಗಿಫ್ಟ್ ಅನ್ನೋದು ಏನು ಅಷ್ಟೇ ಇಲ್ಲ. ಅದು ಅದೇ ಹೆಂಗೆ ಈ ಡೇಟ್ ಬಂದ ಸಿಕ್ಕಾಕೊಟ್ಟಂದ್ರೆ ತುಂಬಾನೇ ಅದು ಫೆಬ್ರವರಿ ಬರ್ಬೇಕಂತಿತ್ತು. ಆಮೇಲೆ ನಾನು ಹುಷಾರಿದ್ದ ಕಾರಣ ನಾವು ಅಲ್ಲಿ ಹೋಗ್ಬೇಕಾಯ್ತು. ಅಲ್ಲಿ ಪಾಪ ನಿಧಿನೂ ಅಲ್ಲಿ ಬಂದ್ಬಿಟ್ಟಿಲ್ಲ. ಅದು ಸೊ ಇಲ್ಲಿ ಇರ್ಲಿಲ್ಲ. ಸೊ ಅವಾಗ ಏನಾಯ್ತು, ಒಂದು 1 month 1.5 month ಪೋಸ್ಟ್ಪೋನ್ ಮಾಡ್ದೆ ಅಂತ ಕರೆಕ್ಟ್ ಅದು ಅಪ್ಪಾಜಿ ಬರ್ತ್ಡೇಗೆ ಬಂದು. ಸೊ ಮತ್ತು ಅದೇನೋ ರಿಲೀಸ್ ಆಗಿದೆ. ಒಳ್ಳೇದಾಗ್ಬೇಕು ಇಡೀ ಟೀಮ್ಗೆ ಅಂತ ಇಲ್ಲಮ್ಮ ಅಷ್ಟೇನು. ಅವರೇ ನನಗೆ ಗಿಫ್ಟ್ ಕೊಟ್ಟಿದ್ರು ಅಷ್ಟೇ. ನಾನು ಬಂದಿರೋದು ಒಂದು ಗಿಫ್ಟ್ ಅವ್ರಿಗೆ. ಸೊ ಆಕ್ಚುಲಿ ಪಾಪ 10 ವರ್ಷದ ಮಕ್ಕಳು ಇಲ್ದಿರೋ ನಾನು ಬಂದಿದ್ದೀನಿ. ಅದು ಐ ಥಿಂಕ್ ನನಗೆ ಅದು ಗಿಫ್ಟ್. ಅದು ಅದು ರವೆ ಉಂಡೆ. ಅದು ಲಾಸ್ಟ್ ಟೈಮ್ ಬರಕ್ ಆಗ್ಲಿ ಆಕ್ಚುಲಿ ಟೈಮ್ ಆಗ್ಲಿಲ್ಲ ಅನ್ಬಿಟ್ಟು ಮಾಡ್ಲಿಲ್ಲ. ಅದಕ್ಕೆ ಸತಿ ಅಮ್ಮ ಅಪ್ಪು ಎಲ್ಲಾರ್ಗು ಸೇರಿ ಮಾಡಿ ಯಾರು ಮಾಡಲ್ಲ. ಅದೇ ಇದು MP ಶಂಕರ್ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಆ ಥರ ಒಂದು ಸಿನಿಮಾ ಅಪ್ಪಾಜಿ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಥಾಟ್ ಬಂದಿರೋದು ಆ ವಿಜಯ್ ರೆಡ್ಡಿ ಡೈರೆಕ್ಷನ್ ಇರ್ಬೋದು. ಅದರಲ್ಲಿ ಮಾಡಿದಂಥ ವಿಷ್ಣು ಸರ್ ಅವ್ರನ್ನ ಜ್ಞಾಪಿಸ್ಕೋಬೇಕು. ಕಲ್ಪನಾ ಅವರು, ಅದ್ವಾ ಲಕ್ಷ್ಮೀ ದೇವಿ ಅವರು, ಎಲ್ಲರೂ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು. ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು, ಅಯ್ಯೋ ಎಷ್ಟು ಜನ ಹೇಳ್ತಾ ಹೋದ್ರೆ ಬಾಲಕೃಷ್ಣ ಬಹಳ ಖುಷಿ. ಅದು ಯಾಕೆ ಆ ಫಿಲ್ಮ್ ಬರ್ಬೇಕು. ಬಂದ್ ಸೇರಿದ್ದಾರೆ, ರೀಚ್ ಆಗಿದ್ದಾರೆ. ಪಾಪ ನೋವಾಗುತ್ತೆ. ಪಾಪ ಅಂತ್ಯ ಸಂಸ್ಕಾರ ಅಂದ್ರೆ ಅನ್ನೋದೇ ಒಂದು ಪಾಪ ದುಃಖವಾದ ವಿಷಯ. ಅಂದ್ರೆ ಖಂಡಿತ ಯಾಕೆ ಒಂದು ಹ್ಯುಮ್ಯಾನಿಟಿ ಇಲ್ವಾ ಇವ್ರಿಗೆ ಅಂತ ನಮ್ಗೆ ಅದೇ ಒಂದ್ಸತಿ ಯೋಚನೆ ಬರೋದು. ಅಂದ್ರೆ ಯಾತಿಗೆ ವೈ ದಿಸ್ ಟೈಪ್ ಬೇರೆ ಈ ರೀತಿ ಒಂದು ಏನಂತೀವಿ, ಈ ರೀತಿ ಒಂದು ಕೋಪ ಏನು, ಅನ್ನೆಸರಿ ಕೋಪ ಯಾತಿಗೆ ಬೇಕು? ನಮ್ಮ ಮನುಷ್ಯನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂತ ಕಾಲದಲ್ಲಿ ನಾವು ಈ ರೀತಿ ಮಾಡ್ತಾ ಹೋದಾಗ ಈ ರೀತಿ ಉಗ್ರಗಾಮಿಗಳು ಅದಕ್ಕೆ ಖಂಡಿತ ಅದು ಖಂಡನೆ ಆಗ್ಲೇಬೇಕು. ನಾವು ಅದೇ ಕೇಳ್ಕೊಳ್ಳೋದು, ಹೆಂಗಾದ್ರೂ ಅದು ನಿಲ್ಲಿಸ್ಬೇಕು. ಅದು 100% ನಿಲ್ಬೇಕು. ಬಹಳ ನೋವಾಯ್ತು ನೋಡ್ಬಿಟ್ಟು ನಮ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.